वासुदेवो विश्वरूप
ಟೀಚರ್ಸ್ ಅವ್ರ ತಂದೆ ತಾಯಿ ಹೆಂಡತಿ ಅಣ್ಣ ಮೈನಿ ಸುಮಾರು 13 ಜನ ಶಿಕ್ಷಕರು ಅತ್ಯಂತ ಗ್ರಾಮೀಣ ಪ್ರದೇಶದಲ್ಲಿ ಬಂದಂಥವರು ಭಾಳ ಶಿಸ್ತುಬದ್ಧ ಜೀವನ. ಅವ್ರು ಏನು ಮಾತಾಡಿದ್ರು ಒಳ್ಳೆಯದೇ ಇರ್ತದೆ. ಆ ಕಾರಣಕ್ಕೆ ನೀವು ನಾನು ಒಬ್ಬ ಗ್ರಂಥಪಾಲಕನಾಗಿ ಕೆಲಸ ಮಾಡೋ ನಿಮ್ಗೊಂದು ಕೆಲವು ವಿಷಯ ಹೇಳ್ತೇನೆ. ನಾನು ನಿಮ್ಮಂಗೆ ಭಾಳ ಒಂದು ಹಳ್ಳಿಯಿಂದ ಬಂದವು. 6ನೇ ತನಕ ನಾನು ಈಗ ಗೋವನ್ಕೊಪ್ಪ ಅಂತದೆ ಬಾದಾಮಿ ತಾಲೂಕು ಅಲ್ಲಿ ಕಲ್ತೀನಿ. ಅದಾದಮೇಲೆ 6ನೇ ತನಕ ನಾನು ಹುಬ್ಳಿಗೆ ಬಂದೆ. ಹುಬ್ಳಿಗೆ ಬಂದಮೇಲೆ ಭಾಳ ಕಷ್ಟಪಟ್ಟೆ ನಾನು. ನಿಮಗೆಲ್ಲ ಗೊತ್ತು ಬಡತನ ಹೆಂಗದ ಅಂತಂದ್ರೆ ಕಿತ್ತು ತಿನ್ನೋ ಬಡತನ. ನಮ್ಮ ತಂದೆ ಒಬ್ಬರು ಅಕೌಂಟೆಂಟಾಗಿ ಕೆಲಸ ಮಾಡ್ತಿದ್ರು. ಹೀಗಾಗಿ ನಾನು ಪತ್ರಿಕೆಗಳ ಹಂತ ಶಾಲೆ ಕಲಿತಿದ್ದೆ. 1ನೇ ನಂಬರ್ ಶಾಲೆ ಕಲಿತೆ, ಮುಂದೆ ಗಂಗಾಧರ ಹೈಸ್ಕೂಲ್ ಕಲಿತೆ. ಅದಾದ್ರೆ ಮುಂದೆ ಕಾಮರ್ಸ್ ಕಾಲೇಜಲ್ಲಿ BCom ಪದವಿ ಮಾಡಿದೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಲೈಬ್ರರಿ ಸೈನ್ಸ್ ಪದವಿ ಮಾಡಿದೆ. 1985 ನಾನು ಗ್ರಂಥಾಲಯ ಸಹಾಯಕನಾಗಿ ಸೇರಿದೆ. 92ರಲ್ಲಿ MLib ಮಾಡಿದೆ. ಮುಂದೆ 94 ಪ್ರಮೋಷನ್ ಆಗಿ ಹಂತ ಹಂತವಾಗಿ ಮಾಡೋರ ಮನಸ್ಸನ್ನೇ ಓಡೋರ ಕಾಲಾಗಂತ ಹಂಗೆ ಮನಸ್ಸು ಮಾಡಿದ್ರೆ ಏನು ಬೇಕಾದೇ ಮಾಡ್ಬೋದು. ಅದಕ್ಕೆ ಬೆಸ್ಟ್ ಉದಾಹರಣೆ ನಿಮ್ಮ ಪ್ರಿನ್ಸಿಪಾಲ್ರು ಹೆಡ್ ಮಾಸ್ಟ್ರು ನಿಮ್ಮ ಸರ್ಗಳು ಅದ. ಅದಕ್ಕೆ ನಾವು ಬೇರೆ ಎಲ್ಲೂ ಉದಾಹರಣೆಗಳನ್ನ ಹುಡುಕೋದು ಬೇಡ. ಮಾಡೋರ ಮನಸ್ಸಿನ ಹೇಳಿದ್ರೆ PT ಉಷಾ ಒಂದು ದಿನ ಊಟದ ರಾಣಿ ಆಗಲಿಲ್ಲ. ದಿನ ಓಡಿ 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 ಪ್ರಾಕ್ಟೀಸ್ ಮಾಡಿದ್ರು. ಇವ ಒಳ್ಳೆ ಫೋಟೋಗ್ರಾಫರ್ ಆಗ್ತಾನೆ, ಒಳ್ಳೆ ವಿಡಿಯೋಗ್ರಾಫರ್ ಆಗ್ತಾನೆ. ಯಾಕಂದರೆ ಟ್ರೈನಿಂಗ್ ಅಷ್ಟಿದೆ. ಆ ಕಾರ್ಯಕ್ರಮ ನಿರೂಪಣೆ ಮಾಡಿದ್ರು ಎಷ್ಟು ಶಿಸ್ತುಬದ್ಧವಾಗಿ ಮಾಡತ್ತಾರೆ. ನಮಗೆಲ್ಲ ಸ್ಟೇಜ್ ಬೇರೆ ಕಲಿತಿದ್ವಿ ಅವಾಗೆಲ್ಲ. ಇವತ್ತು ಕಲಿತು ಹುಡುಗರು IAS ಆಫೀಸರ್ ಆಗ್ಯಾರ, IPS ಆಫೀಸರ್ ಆಗ್ಯಾರ, ಅಸಿಸ್ಟೆಂಟ್ ಕಮಿಷನರ್ ಆಗ್ಯಾರ, ಲೆಕ್ಕ ಇಲ್ಲಂಗೆ ಟೀಚರ್ಸ್ ಆಗ್ಯಾರ. ಹಂಗೆ ನೀವು ಏನಾದ್ರು ಮುಂದೆ ಸಾಧನೆ ಮಾಡಬೇಕು ಅಂತ ಮಾಡಿದರೆ ನನ್ನ ನಂಬರ್ ನಿಮ್ಮ ಸರ್ ಕಡೆ ಐತಿ. ಹುಬ್ಬಳ್ಳಿ ಒಳಗೆ ಯಾವುದೇ ಕಾಲೇಜು, ಇದೇ ಕಾಲೇಜ್ ಅಂತೇನಿಲ್ಲ, ಯಾವುದೇ ಕಾಲೇಜಿಗೂ ಹೈಸ್ಕೂಲಿಗೂ ಮುಂದೆ ನೀವು ಬೇರೆ ಬೇರೆ ವಿದ್ಯಾಭ್ಯಾಸ ಮಾಡ್ತೀವಿ ಅಂದರೆ ಸರ್ ಕನ್ಸಲ್ಟ್ ಮಾಡಿರಿ. ನಾನು ನನ್ನಿಂದ ಏನು ಸಾಧ್ಯ ಅದ ನಿಮ್ಗೆ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈಗಾಗಲೇ ನೀವು ಸಂವಿಧಾನ ಕುರಿತು ಹೇಳಿದ್ರಿ, ಅಂಬೇಡ್ಕರ್ ಕುರಿತು. ಅಂಬೇಡ್ಕರ್ದು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಅವರು ಮನೆಯಲ್ಲಿರೋ 80% ಜಾಗದಲ್ಲಿ ಬರೀ ಪುಸ್ತಕ ಇರ್ತಿತ್ತಂತ. ಆ ಪುಸ್ತಕ ಸಂಸ್ಕೃತಿಯನ್ನು ಒಳ್ಳೆ ರೀತಿಯಲ್ಲಿ ರಾಮಪ್ಪ ಅವರು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ತಮ್ಮೆಲ್ಲರ ಪರವಾಗಿ ಅವ್ರದ್ದೊಂದು ಜೋರಾಗಿ ಎತ್ಕೊಳ್ಳಿ ಮಾಡಿ. ಅದಕ್ಕೆ ನಿರಂತರ ಮಾರ್ಗದರ್ಶನ ಮಾಡೋ ಮೂಲಕ ಮೇಡಮ್ ಅವರಲ್ಲಿ ತೆಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. अनिल कुंबळे, राहुल द्रविड, विश्वनाथ. Yes. Next great singers. ಕ್ಷೇತ್ರಕ್ಕೆ ಕರ್ನಾಟಕದ ಕೊಡುಗೆ ಬಹಳ ದೊಡ್ಡ ಕೊಡುಗೆ. ಗೊತ್ತಾಯ್ತಲ್ಲ ಎಷ್ಟು ಸಂಗೀತ ವ್ಯಕ್ತಿಗಳು ಅದರಲ್ಲಿ ಭೀಮಸೇನ್ ಜೋಶಿ ಅವರು, ಗೋಗುಬಾಯಿ ಹಾನಗಲ್ ಅವರು, ಆಮೇಲೆ ಕರ್ನಾಟಕ ಸಂಗೀತ ಇರುತ್ತಲ್ಲ, ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ, ಅದರಲ್ಲಿ ಕರ್ನಾಟಕದ ಸಂಗೀತವು ಬಹಳ ಅದ್ಭುತವಾದದ್ದು. ಗೊತ್ತಾಯ್ತಲ್ಲ ಕರ್ನಾಟಕದ ಅತ್ಯಧಿಕ ಜ್ಞಾನಪೀಠ ಪ್ರಶಸ್ತಿಯನ್ನು ಬಂದಿದ್ದವರು ನಾವು. ಗೊತ್ತಾಯ್ತಲ್ಲ ಕುವೆಂಪು ಅವರು, ಅಂಬಿಕಾತನೆ ಇವನ್ನೆಲ್ಲ ನೋಡಿರಿ ನೀವು ಫೋಟೋ ಎಲ್ಲ 8 ಜ್ಞಾನಪೀಠ. ಸೊ ಕನ್ನಡ ನಮ್ಮೆಲ್ಲರ ತಾಯಿ ಭಾಷೆ, ಮುಖ್ಯವಾದ ಭಾಷೆ. ಕರ್ನಾಟಕ ಕನ್ನಡ ಇತರ 50 ಭಾಷೆ ಸಹಭಾಷೆಗಳಿಗೂ ಕೂಡ ತಾಯಿ ಭಾಷೆ. ನಮ್ಮ ಕರ್ನಾಟಕದಲ್ಲಿ ಇನ್ನೂ 150 ಭಾಷೆಗಳನ್ನ ಮಾತಾಡ್ತಾರೆ ಬೇರೆ ಬೇರೆ ಜನ. ಹಿಂದೂಗಳಿಗೆ ಮುಖ್ಯವಾದ ಭಾಷೆ ನಮ್ಮ ಕರ್ನಾಟಕದ ಕನ್ನಡ ಭಾಷೆ. ಕರ್ನಾಟಕ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ವೈಜ್ಞಾನಿಕವಾಗಿ ಅತ್ಯುತ್ತಮ ಶಾಕಾಹಾರ ಆಹಾರ ಅಂತ ಯುನೆಸ್ಕೋದವ್ರು ಹೇಳ್ಯಾರ. ನಾವು ಹೇಳಂಗಿಲ್ಲ, ನಾವು ಹೇಳೋದಲ್ಲ. ಯುನೆಸ್ಕೋದವ್ರು ಏನು ಹೇಳ್ತಾರೆ ಅಂದ್ರೆ ಅತ್ಯದ್ಭುತವಾದ ಶಾಕಾಹಾರಿ ಸಮತೋಲಿತ ಆಹಾರ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ. ನೀವು ಇದನ್ನೆಲ್ಲ ನೋಡ್ಬಿಟ್ರೆ ಒಂದು ಆಹಾರ ರೊಟ್ಟಿ, ಪಲ್ಯ, ಹೆಸರುಕಾಳು ಪಲ್ಯ, ಮೈಸೂರು ಪಲ್ಯ, ಹಸಿರು ಪಲ್ಯ, ನೆಕ್ಸ್ಟ್ ಹೇಳಿದ್ರಲ್ಲ ಕರ್ನಾಟಕ ಹಬ್ಬ, ಅವಾಗ ಇದನ್ನೇ ಟಾಪಿಕ್ ಕೊಡೋದು ಚಲೋ. ನಮ್ಮ ಕರ್ನಾಟಕದ ಜಾನಪದ ತಿಂಡಿಗಳು ಎಲ್ಲರೂ ಒಂದೊಂದು ಅಡಿಗೆ ಮಾಡ್ಕೊಂಡು ಡಿಫ್ರೆಂಟ್ ಆಗಿ ತಿಳಿಸ್ಕೊಡು.
ಇದೇ ತರ ನಾವು ಕಾರ್ಯಕ್ರಮ ಮಾಡಿದಾಗ ಕಾಲೇಜಲ್ಲಿ ಕೂಡ ವಿದ್ಯಾರ್ಥಿಗಳು ಮಾಡಿದ್ರು ಕೂಡ ಹಾಗೆ ಮಾಡಿದ್ದಾರೆ. ನೀವು ಹೇಳಿದಾಗೆ